ರಾಜಕಾಲುವೆ ಮೇಲೆ ಆಶ್ರಯ ಕಲ್ಪಿಸಿಕೊಂಡಿದ್ದ ನಿರಾಶ್ರಿತರು ಆಶ್ರಯಕ್ಕಾಗಿ ಅಂಗಲಾಚಿದ್ರೂ ಕೇಳಲಿಲ್ಲ. ಜೆಸಿಬಿ ಮೂಲಕ ತೆರವುಗೊಳಿಸಿದ ಅಧಿಕಾರಿಗಳು. ಪುರಾಣ ಪ್ರಸಿದ್ಧ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ರಥ ಎಳೆಯುವ ವೇಳೆ ಆಕರ್ಷಣೆಯಾದ ಗರುಡನ ಆಗಮನ. ಸಹಸ್ರಾರು ಮಂದಿ ಭಕ್ತರು ಭಾಗಿ. ಗ್ರಾಮೀಣ ಭಾಗದ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ. ಸೇವೆ ಸಲ್ಲಿಸಲು ಮುಂದೆ ಬನ್ನಿ, ವೈದ್ಯರಿಗೆ ಕರೆ ನೀಡಿದ ಸಚಿವ ಸುಧಾಕರ್. ಸ್ವಚ್ಛತೆ ಇಲ್ಲದೆ ಪರದಾಡುತ್ತಿರುವ ಸಾರ್ವಜನಿಕರು, ಗೊಬ್ಬು ನಾರುತ್ತಿರುವ ಚರಂಡಿಗಳು, ಕ್ಯಾರೆ ಅನ್ನದ ನಗರಸಭೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಅದೊಂದು ಪಂಚಾಯಿತಿ ವ್ಯಾಪ್ತಿಯ ಬಡವರು ಕೂಲಿ ನಾಲಿ ಮಾಡಿಕೊಂಡು ಮನೆ ಇಲ್ಲದೆ ಅಲ್ಲಿ ಇಲ್ಲಿ ಜೀವನ ನಡೆಸುತ್ತಿದ್ದು, ರಾಜಕಾಲುವೆ ಜಾಗದಲ್ಲಿ ಗುಡಿಸಲು ಮನೆಗಳನ್ನು ಕಟ್ಟಿಕೊಂಡು ಶಾಶ್ವತ ಆಶ್ರಯಕ್ಕಾಗಿ ಅಧಿಕಾರಿಗಳ ಬಳಿ ಅಂಗಲಾಚಿದ್ರು. ಕ್ಯಾರೆ ಅನ್ನದ ಅಧಿಕಾರಿಗಳು ಜೆಸಿಬಿ ಮೂಲಕ ನೆಲಸಮ ಮಾಡಿದ್ದಾರೆ. ಹೌದು ವೀಕ್ಷಕರೇ, ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಜೀವನಕ್ಕೆ ಮನೆಯೂ ಅಷ್ಟೇ ಮುಖ್ಯ. ಬಡವನ ಕನಸು ಒಂದು ಮನೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿರ್ತಾನೆ. ಇಲ್ಲಿ ನೋಡಿ, ಮನೆಯಿಲ್ಲದ ಬಡವರು ಸರ್ಕಾರಿ ಜಾಗದಲ್ಲಿ ಗುಡಿಸಲು ಮನೆ ಕಟ್ಕೊಂಡು ವಾಸ ಮಾಡಿದ್ರೆ ಅಧಿಕಾರಿಗಳು ಬಂದು ಜೆಸಿಬಿ ಮೂಲಕ ಗುಡಿಸಲು ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದ ಬಳಿ. ಹೌದು, ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳವಾರ, ಮೈಲಪ್ಪನಹಳ್ಳಿ, ಬಚ್ಚಹಳ್ಳಿ ಗ್ರಾಮಗಳಿಗೆ ಸೇರಿದ ಬಡವರು ನಿವೇಶನ ಇಲ್ಲದೆ ಕೂಲಿ ನಾಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸಿಕೊಂಡಿದ್ರು. ನೆಲೆಸಲು ಸೂರಿಲ್ಲದೆ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಿಕೊಂಡು ನೊಂದಿದ್ರು. ಸರ್ಕಾರ ನಿವೇಶನ ರಹಿತರಿಗೆ ನಿವೇಶನ ಆದೇಶವೂ ಇದೆ. ಆದರೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಅಧಿಕಾರಿಗಳಾಗಲಿ ಬಡವರ ಕಣ್ಣೀರು ಒರೆಸಲು ಮುಂದಾಗಲಿಲ್ಲ. ಇದರಿಂದ ನೊಂದು ಬೆಂದ ನಿರಾಶ್ರಿತರು ಮೈಲಪ್ಪನಹಳ್ಳಿ ಗ್ರಾಮದ ಬಳಿ ಇರುವ 4 ಎಕರೆ ರಾಜಕಾಲುವೆ ಜಾಗದಲ್ಲಿ ಹಲವು ತಿಂಗಳುಗಳಿಂದ 170 ಕುಟುಂಬಗಳು ಗುಡಿಸಲು ಮನೆಗಳು ನಿರ್ಮಿಸಿಕೊಂಡು ವಾಸವಾಗಿದ್ರು. ಸರ್ಕಾರಿ ಜಾಗದ ಅಕ್ಕಪಕ್ಕದಲ್ಲಿ ಇದ್ದ ಬಲಾಢ್ಯರು ಈ ಸ್ಥಳವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದೇ ಜಾಗದಲ್ಲಿ ಬಡವರು ಗುಡಿಸಲು ಹಾಕಿಕೊಂಡಲ್ಲಿ ತಮ್ಮ ಜಾಗ ಸಿಗದೆ ಹೋಗಬಹುದು ಎಂದು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಒತ್ತುವರಿಯ ರಾಜಕಾಲುವೆ ತೆರವುಗೊಳಿಸಲು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇದರ ಅನ್ವಯ ಕಾರ್ಯಾಚರಣೆ ನಡೆಸಿದ್ದ ಕಂದಾಯ ಇಲಾಖೆಯ ಅಧಿಕಾರಿಗಳು ತಹಸೀಲ್ದಾರರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ರು. ಇದೀಗ 170 ಕುಟುಂಬಗಳು ಗುಡಿಸಲು ಮನೆಗಳನ್ನ ಕಳೆದುಕೊಂಡು ಬೀದಿಗೆ ಬಿದ್ದಂತಾಗಿದೆ. ಈ ತೆರವು ಕಾರ್ಯಾಚರಣೆ ವೇಳೆ ದೊಡ್ಡ ಹೈಡ್ರಾಮವೇ ನಡೆದಿದ್ದು, ಅಧಿಕಾರಿಗಳು ಮತ್ತು ಗುಡಿಸಲು ವಾಸಿಗಳ ನಡುವೆ ವಾದ ವಿವಾದ, ವಾಗ್ವಾದ ತಾರಕಕ್ಕೆ ಏರಿತ್ತು. ಆದರೆ ಬಡವರ ಮಾತಿಗೆ ಕ್ಯಾರೆ ಎನ್ನದ ಅಧಿಕಾರಿಗಳು ನೆಲಸಮಗೊಳಿಸಿದ್ರು. ಬಂದ್ಬಿಟ್ಟವರು
ಸಾಕ್ಷಾತ್ ಇವರೇ ತೆಗೆದು ಬಿಡ್ತಾರ, ನಾವ್ ಹೇಳೋದಷ್ಟೇ, ಇವರೇ ತಕೊಂಡ್ಬಿಡ್ತಾರ. ಬದಲಾಗಲೇ 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 ಬಡವರ ವಿರೋಧಿ ಕಾನೂನು ಬದಲಾಗಲಿ, ಬಡವರ ವಿರೋಧಿ ಅಧಿಕಾರಿಗಳಿಗೆ ಬದಲಾಗಲೇ 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 ಯಾರಿಗೆ ಬಡವರಿಗೆ, ಕಾಮನ್ ಲ್ಯಾಂಡ್ ಯಾರಿಗೆ ಬಡವರಿಗೆ, ಕಾಮನ್ ಲ್ಯಾಂಡ್ ಯಾರಿಗೆ ಬೌಂಡ್ರಿ ಫಿಕ್ಸ್ ಮಾಡಿ ನಮ್ಗೆಲ್ಲ ಸಹಕಾರ ಕೊಡ್ತೀವಿ. ನಾಳೆ ಮಾಡೋಣ ಬೇಕಾದ್ರೆ ನಿಮ್ ಕಾಣ ಕಾಣಿಸಲ್ವಾ? ಅಲ್ಲಿ ನೋಡಿ 30-40 ಎಷ್ಟು ಇನ್ನು ಮೈಲಪ್ಪನಹಳ್ಳಿ ಗ್ರಾಮದ ಬಳಿ ಇರುವ ರಾಜಕಾಲುವೆ ಜಾಗಕ್ಕೆ ಅಕ್ಕಪಕ್ಕದ ಜಮೀನು ಮಾಲೀಕರ ಕಣ್ಣು ಬಿದ್ದಿದ್ದು ಬಡವರ ಆಶ್ರಯಕ್ಕೆ ಜಾಗ ಮಾಡಿಕೊಟ್ಟರೆ ತೊಂದರೆ ಆಗುತ್ತೆ ಅಂತ ಲೋಕಾಯುಕ್ತರಿಗೆ ದೂರು ನೀಡಿ ತಹಸೀಲ್ದಾರರ ಮೂಲಕ ತೆರವು ಕಾರ್ಯ ಮಾಡಿಸಿದ್ದಾರೆ. ಇದರಿಂದ 170 ಕುಟುಂಬ ಬೀದಿಗೆ ಬಿದ್ದಿದ್ದು ತಹಸೀಲ್ದಾರ್ ಹೇಳುವುದೇ ಬೇರೆ, ಲೋಕಾಯುಕ್ತ ಅಧಿಕಾರಿಗಳು ತೆರವು ಆದೇಶದಂತೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ದು ನಿರಾಶ್ರಿತರಿಗೆ ಈಗಾಗಲೇ ಕಳವಾರ ಸರ್ವೆ ನಂಬರ್ 138ರಲ್ಲಿ 4 ಎಕರೆ 23 ಗುಂಟೆ ಜಾಗವನ್ನ ಗುರುತಿಸಿದ್ದು ಆಶ್ರಯ ನೀಡಲಾಗುವುದು ಎಂದು ಹೇಳಿದರು. ಏನಿಲ್ಲ, ಇದು ನವೆಂಬರ್ ಫಸ್ಟ್ ವೀಕಲ್ಲಿ ರೈತರೆಲ್ಲ ಬಂದು ಒಂದು ರಿಕ್ವಿಸಿಷನ್ ಕೊಟ್ಟಿದ್ದರು, ಇಲ್ಲಿ ಥರ ನಮ್ಗೆ ಆಶ್ರಯಕ್ಕೆ ಮಂಜೂರಿ ಮಾಡಬೇಕು, ಒಂದು 4 ಎಕರೆ ಜಾಗ ಇದೆ ಅಂತ ಅಂದ್ಬಿಟ್ಟು. ಬಟ್ ಸರ್ವೆ ರೆಕಾರ್ಡ್ಸಲ್ಲಿ ಅದು ಹಳ್ಳ ಅಂತ ಇದೆ, ಅಂದರೆ ವಾಟರ್ ಬಾಡಿ. ಅದು ಯಾವತ್ತಿಗಿದ್ರೂ ನಾವು ಸಂರಕ್ಷಣೆ ಮಾಡಬೇಕು, ಅದೆಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಅವರು ಸರ್ವೆ ಮಾಡಿ ಗುಡ್ಸ್ಕೊಡಿ, ಹಳ್ಳ ಅಂತ ಬಂದರೆ ನಾವು ಯಾವುದೇ ರೀತಿ ಗುಡ್ಸ್ಲು ಹಾಕಲ್ಲ ಅಂತ ಹೇಳಿದರು. ಆಲ್ರೆಡಿ ಗುಡ್ಸ್ಲಿತ್ತು, ಅಷ್ಟರಲ್ಲಿ ಗುಡ್ಸ್ಲಿಗೆ ಹಾಕ್ಕೊಂಡಿದ್ರು. ಬಟ್ ನಾವು 6/11/2025 ಬಂದು 2 ದಿನ ಸತತವಾಗಿ ಇಲ್ಲಿ ಸರ್ವೆ ಮಾಡಿ ಹಳ್ಳ ಗುಡ್ಸಿದ್ದೀವಿ. ಹಳ್ಳದಲ್ಲೇ ಬರ್ತಾ ಇದೆ ಗುಡಿಸ್ಲುಗಳು, ಮತ್ತು ಸ್ವಲ್ಪ ಹಾಲೋ ಬ್ಲಾಕ್ಸ್ ಇಟ್ಕೊಂಡು ಏನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ಇವತ್ತು ಲೋಕಾಯುಕ್ತದಲ್ಲಿ ಪ್ರಕರಣನೂ ದಾಖಲಾಗಿದೆ, ಈ ಥರ ವಾಟರ್ ಬಾಡಿಯಲ್ಲಿ ಇದು ಮಾಡಿದ್ದಾರೆ ಅಂತ. ಸೊ ಅದನ್ನು ತೆರವು ಮಾಡೋಕ್ಕೆ ಬಂದಿದ್ದೀವಿ. ಯಾರಿಗೇ ಆಗಲಿ ಒಂದೇ ಕಾನೂನು. ಸೊ ನಾವು ಆಲ್ಮೋಸ್ಟ್ ತುಂಬ ಒತ್ತುವರಿಗಳು ಬಿಡಿಸಿದ್ದೀವಿ. ಆ ಥರದ್ದು ಯಾವುದೇ ಪ್ರಕರಣ ಗಮನಕ್ಕೆ ಬಂದಾಗ ಆ್ಯಂಡ್ ನಮ್ಮದು ಜವಾಬ್ದಾರಿನೂ ಆಗಿರುತ್ತೆ, ನಾವೇ ಪ್ರೊಟೆಕ್ಟ್ ಮಾಡಬೇಕು ಸರ್ಕಾರಿ ಜಮೀನನ್ನು, ನಾವು ಆ ಕೆಲಸ ಮಾಡ್ತೀವಿ. ಸೊ ಬಡವ್ರ ಜಾಗ, ಸರ್ಕಾರಿ ಜಾಗ ಬಡವ್ರ ಜಾಗ ಅಂತಾರೆ ಮೇಡಮ್, ಒಂದು ಅನುಕೂಲ ಮಾಡ್ಕೋಬೋದಾಗಿತ್ತಲ್ಲ, ಅವಶ್ಯಕತೆ ಮಾಡ್ಕೋಬೋದಾಗಿತ್ತು. ನಾವು ಆ್ಯಕ್ಚುಲಿ ಇವಾಗ ಕಂದಾಯ ಗ್ರಾಮ ಮಾಡಿ 126 ಫೈನಲ್ ನೋಟಿಫಿಕೇಷನ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಸೊ ಟೋಟಲ್ ಇದುವರೆಗೂ ಒಂದು 3 ವರ್ಷದಿಂದ 3000ದಿಂದ 3500 ಹಕ್ಕುಪತ್ರ ಕೊಟ್ಟಿದ್ದೀವಿ. ಅದೇನೆಂದರೆ ಕಾನೂನಲ್ಲಿ ಅವಕಾಶ ಇದೆ. 2017ಕ್ಕೆ ಮುಂಚೆ ಯಾರು ಮನೆ ಕಟ್ಕೊಂಡಿದ್ದಾರೆ, 30-40 ವರ್ಷದಿಂದ ಯಾರು ವಾಸ ಇದ್ದಾರೆ, ಅವ್ರಿಗೆಲ್ಲ ನಾವು ದಾಖಲೆ ಮಾಡಿ ಅನುಕೂಲ ಮಾಡಿ ಕೊಟ್ಟಿದ್ದೀವಿ. ಬಟ್ ವಾಟರ್ ಬಾಡಿನ ಅವಾಗೂ ನಾವು ಪ್ರಪೋಸಲ್ ಕಳ್ಸೋಕ್ಕೆ ಅವಕಾಶ ಇಲ್ಲ. ವಾಟರ್ ಬಾಡಿ ಆ್ಯಂಡ್ ಫಾರೆಸ್ಟ್ ಈ ಎರಡನ್ನೂ ನಾವು ಪ್ರಿಸರ್ವ್ ಮಾಡಬೇಕಾಗಿರೋದ್ರಿಂದ ಅವಕಾಶ ಇಲ್ಲ. ಆಲ್ಟರ್ನೇಟಿವ್ ಕಳ್ವಾರದಲ್ಲಿ ಒಂದು 4 ಎಕರೆ ಜಮೀನು ಗುರ್ತಿಸಿದ್ದೀವಿ. ಇಲ್ಲಿ PDOಗೆ ಲೆಟ್ರು ಹಾಕಿದ್ದೀವಿ ಬೆನಿಫಿಷರಿ ಲಿಸ್ಟ್ ಕೊಡೋದಕ್ಕೆ. ಅದು ಬಂದಾಗ ನಾವು ಖಂಡಿತ ಮಾಡ್ಕೊಡ್ತೀವಿ. ಇನ್ನು ಮೈಲಪ್ಪನಹಳ್ಳಿ ಗ್ರಾಮದ ರಾಜಕಾಲುವೆ ಜಾಗದಲ್ಲಿ 170 ಬಡ ಕುಟುಂಬಗಳು ಸಾವಿರಾರು ರೂಪಾಯಿಗಳು ಸಾಲ ಸೋಲ ಮಾಡಿ ಗುಡಿಸಲು ಮನೆ ಕಟ್ಟಿಕೊಂಡಿದ್ರು. ಆದರೆ ತಹಸೀಲ್ದಾರ್ ಬಡವರ ಮಾತು ಕೇಳದೆ ತೆರವಿಗೂ ಅವಕಾಶ ನೀಡದೆ ಜೆಸಿಬಿ ಮೂಲಕ ಗುಡಿಸಲು ಮನೆಗಳನ್ನ ತೆರವು ಮಾಡಿದ್ದಾರೆ ಎಂದು ಆರೋಪಿಸಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪುರಾಣ ಪ್ರಸಿದ್ಧ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಹಸ್ರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು.
ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಮುಜರಾಯಿ ಇಲಾಖೆಯ ವತಿಯಿಂದ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದ ನಂತರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ತಹಸೀಲ್ದಾರ್ ಮನೀಷಾ ಪತ್ರಿ ಅವರು ತೇರಿಗೆ ಪೂಜೆ ಸಲ್ಲಿಸಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಚಾಲನೆ ನೀಡಿದ್ದಾರೆ. ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಸಮಾಜ ಸೇವಕರು, ಗ್ರಾಮದ ಸೇವಾಕರ್ತರು ದೇವಾಲಯದ ರಾಜಗೋಪುರ ಗೋಡೆಗಳಿಗೆ ಬಣ್ಣ ಹಾಕಿಸಿ ದೇಗುಲ ಪ್ರಾಂಗಣವನ್ನ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಿ ತಳಿರು ತೋರಣಗಳಿಂದ ಸಿಂಗಾರಗೊಳಿಸಿ ಗ್ರಾಮದ ಪ್ರತಿ ಬೀದಿಗಳಲ್ಲಿಯೂ ಫ್ಲೆಕ್ಸ್ ಅಳವಡಿಸುವ ಮೂಲಕ ಭಕ್ತಾದಿಗಳಿಗೆ ಸ್ವಾಗತ ಕೋರಿದ್ದಾರೆ. ಬ್ರಹ್ಮ ರಥೋತ್ಸವಕ್ಕೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಸೇರಿದಂತೆ ನೆರೆಯ ಆಂಧ್ರ ಪ್ರದೇಶದ ಹಲವು ಪ್ರದೇಶಗಳಿಂದಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ತೇರಿಗೆ ವೇದ ಪಂಡಿತರು ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡುವ ಸಮಯದಲ್ಲಿ ಗರುಡ ಪಕ್ಷಿ ರಥದ ಮೇಲೆ ಆಗಮಿಸಿ ಪ್ರದಕ್ಷಿಣೆ ಮಾಡುವುದು ಹಲವು ದಶಕಗಳಿಂದ ಬಂದಿರುವ ಅಪರೂಪದ ದೃಶ್ಯವಾಗಿದೆ. ಸಂಪ್ರದಾಯದಂತೆ ಗರುಡ ಪಕ್ಷಿಯ ಆಗಮನಕ್ಕಾಗಿ ಕಾಯುತ್ತಿದ್ದ ಭಕ್ತರಿಗೆ ತೇರು ಎಳೆಯುವ ಸಮಯಕ್ಕೆ ಗರುಡ ಪಕ್ಷಿ ದರ್ಶನ ನೀಡಿದ್ದು ವಿಶೇಷವಾಗಿತ್ತು. ಬಾಗೇಪಲ್ಲಿ ಠಾಣೆ ಪೊಲೀಸ್ ವೃತ್ತ ನಿರೀಕ್ಷಕ ಅಜಯ್ ಸಾರಥಿ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು, ಎಸಿ ಅಶ್ವಿನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರಮೇಶ್, ಆಗಮ ಪಂಡಿತ ನರಸಿಂಹ ಭಟ್, ಬಾಲಕೃಷ್ಣ ಸ್ವಾಮಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಗ್ರಾಮೀಣ ಭಾಗದ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ಕೊರತೆ ಇರುವುದು ಕಳವಳಕಾರಿ ಸಂಗತಿಯಾಗಿದ್ದು, ಯಗವಕೋಟೆ ಆಸ್ಪತ್ರೆಯಲ್ಲೂ ಇಂತಹದೇ ಸಮಸ್ಯೆ ಎದುರಾಗಿದೆ. ವೈದ್ಯರು ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಲು ಮುಂದೆ ಬರಬೇಕೆಂದು ಸಚಿವ ಎಂಸಿ ಸುಧಾಕರ್ ಕರೆ ನೀಡಿದರು. ಚಿಂತಾಮಣಿ ತಾಲೂಕಿನ ಐತಿಹಾಸಿಕ ಕ್ಷೇತ್ರ ಕೈವಾರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಡಿ ಗಾಳಿಯಲ್ಲಿರುವ ತೇವಾಂಶವನ್ನು ಬಳಸಿಕೊಂಡು ಶುದ್ಧ ಕುಡಿಯುವ ನೀರು ಉತ್ಪಾದಿಸುವ ವಿನೂತನ ಘಟಕಕ್ಕೆ ಅಧಿಕೃತವಾಗಿ ಸಚಿವ ಎಂಸಿ ಸುಧಾಕರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜೈನ್ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಈ ವಿಶೇಷ ಯೋಜನೆಯನ್ನು ಜಾರಿ ತರಲಾಗಿದೆ. ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಈ ಯೋಜನೆಗಾಗಿ 1.78 ಕೋಟಿ ರುಗಳ ಅನುದಾನ ನೀಡಿದ್ದು, ರಾಜ್ಯ ಸರ್ಕಾರವು ಆರೋಗ್ಯ ಇಲಾಖೆಯ ಮೂಲಕ ಘಟಕ ಸ್ಥಾಪನೆಗೆ 1 ಎಕರೆ ಜಾಗವನ್ನು ಮಂಜೂರು ಮಾಡಲಾಗಿದೆ. ಇಲ್ಲಿ ನೀರು ಉತ್ಪಾದಿಸಲು ವಿದ್ಯುತ್ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಸೋಲಾರ್ ಮತ್ತು ಬ್ಯಾಟರಿಗಳ ಸಹಾಯದಿಂದ ಈ ಘಟಕಗಳು ಕಾರ್ಯನಿರ್ವಹಿಸುತ್ತವೆ. ಸದ್ಯ 2 ಘಟಕಗಳ ಮೂಲಕ ಆಸ್ಪತ್ರೆಗೆ ಬೇಕಾದ ಶುದ್ಧ ಬಿಸಿನೀರು ಮತ್ತು ತಣ್ಣೀರನ್ನು ಉತ್ಪಾದಿಸಲಾಗುತ್ತಿದೆ. ಮುಂದಿನ 3-4 ತಿಂಗಳಲ್ಲಿ ಮತ್ತೊಂದು ಘಟಕ ನಿರ್ಮಾಣವಾಗಲಿದ್ದು, ಒಟ್ಟಾರೆ ದಿನಕ್ಕೆ 4,000 ಲೀಟರ್ ಲಭ್ಯವಾಗಲಿದೆ ಎಂದರು. ನಮಗೆಲ್ಲ ಮಾಹಿತಿ ಕೊಟ್ಟಿದ್ರು 2008-9ರಲ್ಲಿ. ಅಲ್ಲಿ ಒಂದು ಪ್ರಾಯೋಗಿಕವಾಗಿ ವಿಧಾನಸೌಧದ ಆವರಣದಲ್ಲಿ ಒಳಗಡೆ ಒಂದು ಈ ರೀತಿ ಒಂದು ಮಿಷಿನ್ ಹಾಕ್ಸಿದ್ರು. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲ, ಸಣ್ಣ ಪ್ರಮಾಣಕ್ಕೂ ಒಂದು ಯೂನಿಟ್ ಹಾಕಿದ್ರು. ನಂತರ ಅದಕ್ಕೆ ಯಾಕೋ ಹೆಚ್ಚು ಅದಕ್ಕೆ ಒಂದು ಪ್ರಖ್ಯಾತಿ ಆಗಲಿಲ್ಲ, ಅಥವಾ ಅದಕ್ಕೆ ಹೆಚ್ಚು ಅದು ಜನರು ಬಳಕೆ ಮಾಡುವಂಥದ್ದಕ್ಕೆ, ಉಪಯೋಗ ಮಾಡುವಂಥದ್ದಕ್ಕೆ ಅದಕ್ಕೆ ಅವಕಾಶ ಆಗಲಿಲ್ಲ. ನಾನು ಅದನ್ನೇ ಈಗ ಮೇಡಮ್ ಅವ್ರ ಹತ್ರ ಕೇಳ್ತಿದ್ದೆ, ಈ ಥರ ಅವಾಗ ಒಂದು ಹಾಕಿತ್ತು, ಅದಕ್ಕೆ ಏನು ವ್ಯತ್ಯಾಸ ಅಂದಾಗ ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ ಅದಕ್ಕೆ ಹೆಚ್ಚು ವಿದ್ಯುತ್ನ ಅವಶ್ಯಕತೆ ಬೇಕಿತ್ತು. ವಿದ್ಯುತ್ ಬಳಕೆ ಜಾಸ್ತಿ ಆಗ್ತಾ ಇತ್ತು. ಮತ್ತು ನಿಮಗೆ ಗೊತ್ತಿದೆ, ಗಾಳಿಯಲ್ಲಿ ಇವತ್ತು ಬಿಸಿಲಾದಂಥ ಸಂದರ್ಭದಲ್ಲಿ
ಅಷ್ಟು ನಿಮಗೆ ಹೆಚ್ಚು ಈಲ್ಡ್ ಸಿಗೋದಿಲ್ಲ, ನಿಮಗೆ ತೇವಾಂಶ ಸಿಗೋದಿಲ್ಲ. ಆದರೆ ವಿದ್ಯುತ್ ಮಾತ್ರ ದೊಡ್ಡ ಮಟ್ಟದಲ್ಲಿ ಖರ್ಚಾಗ್ತಾ ಇರ್ತದೆ. ಅಷ್ಟು ಖರ್ಚು ಮಾಡುವಂತ ವಿದ್ಯುತ್ಗೂ ಅಲ್ಲಿ ಬರುವಂತ ನೀರಿಗೂ ಇವೆಲ್ಲ ತಾಳೆ ಮಾಡಿದಾಗ ಅದು ವಯಬಲ್ ಅಂತ ಹೇಳ್ತೀವಿ. ಒಂದೊಂದು ರೀತಿ ನಾವು ಖರ್ಚಿಗಿಂತ ಅಲ್ಲಿ ಬರ್ತಾ ಇರ್ತಕ್ಕಂಥ ಇದು ಕಮ್ಮಿ ಆಗುತ್ತೆ ಅಂತಕ್ಕಂಥದ್ದು ರೀತಿಯಲ್ಲಿ ಅದಿದೆ. ಮತ್ತೆ ಇದು ಗಾಳಿಯಲ್ಲಿ ಇವತ್ತು ಬಹಳಷ್ಟು ಧೂಳು ಮತ್ತೊಂದು ಎಲ್ಲ ಇರ್ತದೆ. ಆಮೇಲೆ ವೈದ್ಯರದು ಅಷ್ಟೇ. ನಮಗೆ ನಾನು ಬಹಳಷ್ಟು ಸತಿ ಹೇಳ್ತಾ ಇದ್ದೀನಿ, ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಯಾರು ವೈದ್ಯರು ಬರಕ್ಕೆ ರೆಡಿ ಇಲ್ಲ. ಈಗ ಯಗಕೋಟೆಯಲ್ಲೂ ಅಷ್ಟೇ ಡಾಕ್ಟರ್ ಇಲ್ಲ. ಈಗ ಮೊನ್ನೆ ಕಾಲ್ ಮಾಡಿದ್ವಿ, ಏನಾಯ್ತದ ನೋಡಿ. ಈಗ ಸುಮಾರು ಸತಿ ಕಾಲ್ ಮಾಡ್ತಾ ಇದ್ವಿ. ಈಗ ಮೊನ್ನೆನೋ ನನಗೆ ಕಾಲ್ ಮಾಡಿದ್ರು, ಯಾರು ಬರ್ಲಿಲ್ಲ. ಈಗ ಬರೋಂಥವ್ರು ಈಗ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂತ ಏನೋ ರೂರಲ್ ಪೋಸ್ಟಿಂಗ್ ಅಂತ ಹೇಳಿ ಕರಿತೀವಿ, ಅದಕ್ಕೆ ಬರುವಂತವ್ರು ಕೂಡ 1 ತಿಂಗಳು 2 ತಿಂಗಳು ಬರ್ತಾರೆ. 3ನೇ ತಿಂಗಳಿಗೆ ನಾವು ಉನ್ನತ ವ್ಯಾಸಂಗಕ್ಕೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ರಜಾ ಕೊಡ್ತಾರೆ. ಈ ರೀತಿ ನಮ್ಗೆ ಸಮಸ್ಯೆ ಆಗ್ತದೆ. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕರಿಯಕ್ ನೋಡಿ ಯಾರು ಬರ್ತಾ ಇಲ್ಲ. ಎಷ್ಟು ಸಂಬಳ? 66,000 ರೂಪಾಯಿ ಸಂಬಳ. ಅಷ್ಟು ಕೊಡ್ತೀವಿ ಅಂದ್ರೂ ಇವತ್ತು ವೈದ್ಯರು ಬರ್ತಾ ಇಲ್ಲ. ಬಹಳ ಒಂದ್ ರೀತಿ ನಮಗೆ ಸಾರ್ವಜನಿಕರಿಗೆ ಉತ್ತರ ಕೊಡಕ್ಕಾಗ್ದಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಗಕೋಟೆಯಲ್ಲಿ ಬಹಳ ಒತ್ತಡ ಇದೆ. ಈ ತರ ನಮಗೆ ಸಮಸ್ಯೆ ಆಗ್ತಾ ಇದೆ. ಆದ್ರೂ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಆದ್ರೆ ಸುಮಾರು 3 ಜನ ಸ್ಪೆಷಲಿಸ್ಟ್ 2 ಇರ್ತಾರೆ. 3 ಜನ ಸ್ಪೆಷಲಿಸ್ಟ್, ಅದರಲ್ಲಿ ಈಗ ಎಲ್ಲನೂ ಡಿಪೆಂಡಿಂಗ್ ಅಪಾನ್ ಡೆಲಿವರಿ ಅದು ಬಿಡಿ. 5+1 ಈಗ ಏನಾಗಿದೆ, ತಜ್ಞ ವೈದ್ಯರ ಸಮಸ್ಯೆ ಉದ್ಭವ ಆಗಿದೆ. ಒಂದು ಅವರಿಗೆ ಸುಮಾರು 1 ಲಕ್ಷ 1.25 ಲಕ್ಷ, 1 ಸರ್ NHM ರೆಗ್ಯುಲರ್ ಆದ್ರೆ 2 lakhs, 1,10,000 ರೂಪಾಯಿ ಸಂಬಳ ಏನೋ ತಜ್ಞ ವೈದ್ಯರಿಗೆ. ಅದನ್ನ ಕರೆದ್ರೂ ಕೂಡ ಅದಕ್ಕೂ ಬರ್ತಾ ಇಲ್ಲ. ಹೀಗಾಗಿ ಏನಾಗಿದೆ, ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರಣ, ಯಾರು ರೆಗ್ಯುಲರ್ ಆಗಿ ತಜ್ಞ ವೈದ್ಯರು ಇರ್ತಾರೆ ಅವರಿಗೆ ಸಂಬಳ 2 ಲಕ್ಷ 2 ಲಕ್ಷಕ್ಕಿಂತ ಮೇಲೆ ಇರ್ತದೆ. ಜಾಸ್ತಿ ಸರ್ವಿಸ್ ಆಗಿರೋ ಜಾಸ್ತಿ ಇರ್ತದೆ. ಕೆಲವರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈಗ ಉದಾಹರಣೆಗೆ ಗೈನಕಾಲಜಿಸ್ಟ್ ಏನು ನಮ್ಮ ಹೆರಿಗೆ. ಈ ಕಾರ್ಯಕ್ರಮದಲ್ಲಿ ಜೈನ್ ವಿವಿ ನಿರ್ದೇಶಕಿ ಪ್ರೊಫೆಸರ್ ಗೀತಾ ಬಾಲಕೃಷ್ಣ, ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರಾರೆಡ್ಡಿ, ಜೈನ್ ವಿವಿಯ ಡಾಕ್ಟರ್ ಸಹಕಾರ ಮೋಹನ್, ಸೆಂಥಿಲ್ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS,
EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ NEET ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ
ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರೋ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, JEE, KCET ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಇಲ್ಲೊಂದು ವಾರ್ಡಿನಲ್ಲಿ ಸರಿಯಾದ ಸ್ವಚ್ಛತೆ ಇಲ್ಲದೆ UGD ಬ್ಲಾಕ್ ಆಗಿ ಗುಬ್ಬು ನಾರುತ್ತಿದೆ. ಇಲ್ಲಿನ ನಿವಾಸಿಗಳು ನಿತ್ಯ ನರಕ ಅನುಭವಿಸುತ್ತಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಸ್ವಚ್ಛತೆ, ಕುಡಿಯುವ ನೀರು ಪೂರೈಕೆ ಸಹಿತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ನಗರಸಭೆಯ ಜವಾಬ್ದಾರಿ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 20ನೇ ವಾರ್ಡ್ನ ನಾಗರಿಕರು ಹೈಟೆಕ್ ಯುಗದಲ್ಲೂ ಸಹ ಅವ್ಯವಸ್ಥೆಯ ಆಗರದಲ್ಲಿ ತಮ್ಮ ಜೀವನ ನಡೆಸುವಂತಾಗಿದೆ. 20ನೇ ವಾರ್ಡ್ನಲ್ಲಿ UGD ತುಂಬಿ ತುಳುಕಾಡುತ್ತಿದೆ. ಗಲೀಜು ನೀರು ರಸ್ತೆಗೆ ಹರಿದು ದುರ್ವಾಸನೆ ಬೀರುತ್ತಿದ್ದರೂ ಸಹ ನಗರಸಭೆಯ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ನಾಗರಿಕರು ತಮ್ಮ ಆಕ್ರೋಶ ಮತ್ತು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇಲ್ಲಿ ನೋಡಿ ಸರ್, ಈ ಚೇಂಬರ್ಗಳಿಗೆಲ್ಲ ತುಂಬ ಬಿಟ್ಟಿದೆ. ಇಲ್ಲಿ ನೋಡಿ ಆ ಮನೆ ಹತ್ರ ಎಲ್ಲ ಆಟಗಳು ಬಂದಿದೆ. ನಾವು ಹೋಗಿ ಮೇಡಮ್ ಹತ್ರ ಏನಾರ ಕೇಳಿದ್ರೆ ಬಿಲ್ ಕಟ್ಟಿದಾರಾ ಇದು ಅದು ಅಂತ ಕೇಳ್ತಾರೆ. ಮೇಡಮ್ ನಾವು ಮಾತಾಡೋಕ್ಕೆ ಭಯ ಬರುತ್ತೆ ನಮಗೆ. ಸಂತೋಷ್ ನಗರ ಇನ್ನಿತರೆ ಪ್ರದೇಶದ ವ್ಯಾಪ್ತಿಗೆ ಬರುವ ಗಾರ್ಡ್ ಸಂಖ್ಯೆ 20ರಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಇಲ್ಲದೆ ನಾಗರಿಕರು ಬದುಕುವಂತಾಗಿದೆ. ನಗರಸಭೆ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ರೆ ಅನೇಕ ರೀತಿಯ ಪ್ರಶ್ನೆಗಳು ನಮ್ಮನ್ನ ಕೇಳುತ್ತಾರೆ. ಇನ್ನು ಪೌರಾಯುಕ್ತರಿಗೆ ಮಾತನಾಡಲು ಸಹ ಭಯ ಆಗುತ್ತೆ ಎಂದು ವಾರ್ಡ್ನ ಯುವ ಮುಖಂಡ ಜಬಿ ಉಲ್ಲಾ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ನೀರು ಸಮಸ್ಯೆ, ಬೀದಿ ದೀಪಗಳು ಎಲ್ಲ ಹದಗೆಟ್ಟಿದೆ. ಸುಮಾರು 6-7 ತಿಂಗಳಿಂದ ಈ ಮುನ್ಸಿಪಲಿಂದ ಒಂದು ಕೆಲಸನೂ ಆಗ್ತಾ ಇಲ್ಲ. ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ರು, ಇವರು ಅದ್ರ ಬಗ್ಗೆ ತಲೆ ಕೆಚ್ಕೊಳ್ತಾ ಇಲ್ಲ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಾವು ಕೆಲವು ಸತಿ ನಾವು ಅರ್ಜಿ ಕೊಟ್ಟಿದ್ದೀವಿ, ಅವರು ಈ ಬಗ್ಗೆ ಇದು ಮಾಡ್ತಾ ಇಲ್ಲ. 100 ಸತಿ ಬಂದು ಹೇಳಿದ್ರು, ಒಂದು ಸತಿಗೂ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಮುನ್ಸಿಪಲಲ್ಲಿ ಜನರ ಸಮಸ್ಯೆ ಒಂದು ಬಗೆಹರಿತಾ ಇಲ್ಲ. ಇಡೀ ಎಲ್ಲ ವಾರ್ಡ್ಗಳಲ್ಲೆಲ್ಲ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಇವರು ಇಲ್ಲಿಂದ ಏನು ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ಶೋಕಿಗೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇಲ್ಲಿ ಈ ಜನರ ಸಮಸ್ಯೆ ಏನು ಆಗ್ತಾ ಇಲ್ಲ. ಜನರು ಎಲ್ಲ ವಾರ್ಡಿಂದ ಬರ್ತಾರೆ, ಇಲ್ಲಿ ಬಂದು ಇಲ್ಲಿ ಧರಣಿ ಮಾಡ್ತಾರೆ.
ನಮ್ಮ ವಾರ್ಡಿಂದ ಎಲ್ಲ ವಾರ್ಡಿಂದಲೂ ಬರ್ತಾರೆ. ಇಲ್ಲಿ ಎಲ್ಲ ವಾರ್ಡ್ಗಳಿಗೆ ಸಮಸ್ಯೆ ಬಗೆಹರಿಸಿ ಮೇಡಮ್ ಅಂತ ನಾವು ಕೆಲವು ಸತಿ ಇದ್ರ ಬಗ್ಗೆ ಇಟ್ಕೊಟ್ಟಿದ್ದೀವಿ. ನಾವು ಒಂದು ಸತಿನೂ ಇದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ, 3 ಸತಿ ಇದು ಮಾಡಿದ್ದೀವಿ. ನಗರಸಭೆಯ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ನಾಗರಿಕರಿಗೆ ದುರ್ವಾಸನೆಯಿಂದ ಮುಕ್ತಿ ಕಲ್ಪಿಸಬೇಕು ಎಂದು ಮನವಿ ಮಾಡಿದ್ದಾರೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸಾಲ ಸೋಲ ಮಾಡಿ ಇಲ್ಲೊಬ್ಬ ರೈತ 1 ಎಕರೆ ಜಮೀನಿನಲ್ಲಿ ರೋಜಾ ಹೂವಿನ ಬೆಳೆಯನ್ನಿಟ್ಟು ಬದುಕು ಕಟ್ಟಿಕೊಂಡಿದ್ರು. ಇದನ್ನು ಸಹಿಸಲಾಗದ ದುಷ್ಕರ್ಮಿಗಳು ರೈತನ ತೋಟಕ್ಕೆ ಬೆಂಕಿಯನ್ನಿಟ್ಟು ರೈತನ ಬದುಕಿಗೆ ತಣ್ಣೀರೆರಚಿದ್ದಾರೆ. ಎಸ್, ಹೀಗೆ ರೈತ ತನ್ನ ಮಕ್ಕಳಂತೆ ಸಾಕಿಕೊಂಡಿದ್ದ ರೋಜಾ ಗಿಡಗಳು ಬೆಂಕಿಗೆ ಆಹುತಿಯಾಗುತ್ತಿರುವುದನ್ನ ಕಂಡು ನೋವು ತಿನ್ನುತ್ತಿರುವ ರೈತನ ಹೆಸರು ಶ್ರೀನಿವಾಸ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಗುಟ್ಟಪಾಳ್ಯ ಗ್ರಾಮದ ನಿವಾಸಿ ರೈತ ಶ್ರೀನಿವಾಸ್ಗೆ 1 ಎಕರೆ ಜಮೀನಿದ್ದು 10 ವರ್ಷಗಳ ಹಿಂದೆಯಷ್ಟೇ ಬೋರ್ವೆಲ್ ಕೊರೆಸಿ ರೋಜಾ ಹೂವು ಬೆಳೆಯಿಟ್ಟಿದ್ದ. ಹೂತೋಟವನ್ನ ತನ್ನ ಮಕ್ಕಳಂತೆ ನೋಡಿಕೊಂಡಿದ್ದ ರೈತ ಶ್ರೀನಿವಾಸ್ಗೆ ಹೂ ಬೆಳೆಯಿಂದ ಬಂದ ಹಣದಿಂದ ಕುಟುಂಬದ ಜೀವನ ನಡೆಸುತ್ತಿದ್ದ. ಹೀಗಿರುವಾಗ ದುಷ್ಕರ್ಮಿಗಳು ರೋಜಾ ತೋಟ ಹಾಗೂ ಬೋರ್ವೆಲ್ಗೆ ಅಳವಡಿಸಿದ್ದ ಪ್ಯಾನಲ್ ಬೋರ್ಡ್ಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ಇದರಿಂದ ತೋಟದಲ್ಲಿನ ರೋಜಾ ಗಿಡಗಳು, ತೆಂಗಿನ ಮರಗಳು, ಹಲಸಿನ ಮರಗಳು, ಪ್ಯಾನಲ್ ಬೋರ್ಡ್, ಕೇಬಲ್ ವೈರ್, ಡ್ರಿಪ್ ಪೈಪ್ಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ವಿಚಾರ ತಿಳಿದ ರೈತ ಶ್ರೀನಿವಾಸ್ ತೋಟದ ಬಳಿ ಬಂದು ನೋಡಿದಾಗ ಅಷ್ಟೊತ್ತಿಗೆ ತೋಟ ಅರ್ಧದಷ್ಟು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಕಂಡುಬಂದು ಕಣ್ಣೀರಿಟ್ಟಿದ್ದಾನೆ. ಅಂದಹಾಗೆ ರೈತ ಶ್ರೀನಿವಾಸ್ ತನ್ನ ಪಾಡಾಯಿತು, ತನ್ನ ತೋಟವಾಯಿತು ಅಂತ ಇದ್ದ. ಆದರೆ ಇದ್ದಕ್ಕಿದ್ದಂತೆ ತನ್ನ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ತೋಟಕ್ಕೆ ಯಾರೋ ದುಷ್ಕರ್ಮಿಗಳು ಬೆಂಕಿಯನ್ನ ಇಟ್ಟು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವ ಪ್ಯಾನಲ್ ಬೋರ್ಡ್, ಕೇಬಲ್ ವೈರ್, ಡ್ರಿಪ್ ಪೈಪ್ಗಳು ಹಾನಿಯಾಗಿದ್ದು ರೈತನ ಬದುಕಿಗೆ ತಣ್ಣೀರೆರಚಿದಂತಾಗಿದ್ದು ಅಧಿಕಾರಿಗಳ ನೆರವಿಗಾಗಿ ಅಂಗಲಾಚಿದ್ದಾನೆ. ನಲಗುಟ್ಟಪಾಳ್ಯ, ಎಸ್ಗೋಲಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು, ಡಿಸ್ಟಿಕ್ಕು. ನಾವಿರೋ ಚಿಕ್ಕಬಳ್ಳಾಪುರದಲ್ಲಿ ಸಂಜೆ ತೋಟದ ಹತ್ರ ಔಷಧಿ ಹೊಡೆಯೋಣ ಅಂತ ಬಂದರೆ, ಡ್ರಮ್ಗೆಲ್ಲ ನೀರು ಹಿಡಿತಿದ್ವಿ. ಬೆಳಿಗ್ಗೆ ಔಷಧಿ ಹೊಡೆಯೋಣ ಅಂತ ಬಂದರೆ ಯಾರೋ ಬೆಂಕಿ ಇಕ್ಬಿಟ್ಟವ್ರೆ. ಎಲ್ಲ ಟೋಟಲ್ ರೋಜಾ ಗಿಡಗಳಿಂದ ತೆಂಗಿನ ಮರಗಳು,
ಹಣಸೆ ಮರಗಳು ಎಲ್ಲ ಟೋಟಲ್ ಸುಟ್ಟೋಗೈತೆ, ಯಾರಂತ ಗೊತ್ತಾಗ್ತಾ ಇಲ್ಲ. ಟೋಟಲ್ ವೈರು ಸುಟ್ಟೋಗೈತೆ, ಒಂದು ರೋಲ್ ವೈರು, ಪ್ಯಾನಲ್ ಬೋರ್ಡು ಟೋಟಲ್ ಒಂದು ಪೀಚ್ ಸಮೇತ ಸುಟ್ಟೋಗೈತೆ, ರೋಜಾಗಳು ಟೋಟಲ್ ಸುಟ್ಟೋಗೈತೆ, ಯಾರಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನಿಮ್ಮ ಸರ್ಕಾರದಿಂದ ನಮಗೆ ಪರಿಹಾರನ ಕೊಡಿಸ್ಬೇಕಂತ ನಾವು ನಿಮ್ಮನ್ನು ವಿನಂತಿ ಮಾಡ್ಕೊತೀವಿ ಸ್ವಾಮಿ. ನನಗೆ ಜಾಸ್ತಿ ಅನ್ಯಾಯ ಆಗೈತೆ, ನಾನು ಬಡವನು, ಸುಮಾರು ಲಕ್ಷ ಬಂಡವಾಳ ಹಾಕಿ ಸ್ವಾಮಿ, ಕಣ್ಣಲ್ಲಿ ನೀರು ಬರ್ತದೆ ಸ್ವಾಮಿ. ಇದು ಬಂಡವಾಳ ಹಾಕಿಬಿಟ್ಟು ಸಾಲ ನನಗೆ ಅರ್ಧಿಲ್ಲ ಸ್ವಾಮಿ, ಲಕ್ಷ ಬಂಡವಾಳ ಹಾಕಿದ್ದೀನಿ, ಯಾರಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಇನ್ನು ಈ ವಿಚಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಬೆಂಕಿಗೆ ಆಹುತಿಯಾದ ತೋಟಕ್ಕೆ ತೋಟಗಾರಿಕೆ ಅಧಿಕಾರಿಗಳು ರೈತನ ಪರ ನಿಲ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ ಟಿಟಿಸಿಪಿ ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ, ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ವ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್,
seat cover, floor mat, and all types of batteries and tires available. Royal Auto Spa. Visit once detailing walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986 74492. Another number 08156 272799. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶಿಡ್ಲಘಟ್ಟ ನಗರದ ಶ್ರೀ ಪೂಜಮ್ಮ ದೇವಿಯ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕರಗದ ನೃತ್ಯಕ್ಕೆ ಸಾವಿರಾರು ಮಂದಿ ಸಾರ್ವಜನಿಕರು ಫಿದಾ ಆದರು. ಶಿಡ್ಲಘಟ್ಟ ನಗರದ ಶ್ರೀ ಪೂಜಮ್ಮ ದೇವಿಯ ಕರಗ ಮಹೋತ್ಸವವನ್ನು ರಾತ್ರಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಸಂಪ್ರದಾಯ ಆಚರಣೆಗಳಂತೆ ದೇವಾಲಯದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ನಂತರ ಹೂವಿನ ಕರಗವನ್ನ ಹೊರಲಾಯಿತು. ಶ್ರೀ ಪೂಜಮ್ಮ ದೇವಿಯ ಕರಗವನ್ನ ಕೋಲಾರದ ಎಸ್ ಅಗ್ರಹಾರದ ಪಿ ಶಿವರಾಜ್ ಅವರು ಹೊತ್ತಿದ್ರು. ಶಿರದ ಮೇಲೆ ಕಳಶ ಹೊತ್ತು ಕುಣಿಯುವ ಕಲೆಯಾದ ಕರಗದ ಆಚರಣೆ ಎಂದರೆ ಆದಿಶಕ್ತಿಯ ಆಚರಣೆ ಎಂದು ನಂಬಲಾಗಿದೆ. ದೇವಸ್ಥಾನಕ್ಕೆ 3 ಸುತ್ತು ಪ್ರದಕ್ಷಿಣೆ ಮಾಡಿ ನಂತರ ದೇವಾಲಯದ ಮುಂಭಾಗದಲ್ಲಿ ಮಾರಮ್ಮ ವೃತ್ತದಲ್ಲಿ, ಬೆಸ್ಕಾಂ ಸರ್ಕಲ್ ಮತ್ತು ಕೋಟೆ ವೃತ್ತದಲ್ಲಿ ಆಚರಿಸಲಾಗಿದ್ದು, ವಾದ್ಯಗೋಷ್ಠಿಯ ವೇದಿಕೆಯಲ್ಲಿ ಕರಗ ಹೊತ್ತ ಪಿ ಶಿವರಾಜ್ ತಮಟೆಯ ಶಬ್ದಕ್ಕೆ ಹೆಜ್ಜೆ ಹಾಕಿ ಕುಣಿದಿದ್ದಾರೆ. ಅಲ್ಲಿದ್ದ ಸಾರ್ವಜನಿಕರು ಕರಗವನ್ನ ನೋಡಿ ಮನಸೋತಿದ್ದಲ್ಲದೆ ವಾದ್ಯಗೋಷ್ಠಿಯ ತಂಡದವರ ಸಂಗೀತಕ್ಕೆ ತಕ್ಕಂತೆ ಕುಣಿದರು.
ವೀಕ್ಷಿಸಲು ಬರೀ ನಗರವಲ್ಲದೆ ತಾಲೂಕಿನಾದ್ಯಂತ ಜನರು ಆಗಮಿಸಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಅವರ ಮಾರ್ಗದರ್ಶನದಲ್ಲಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೈಗೊಂಡಿದ್ರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಗ್ರಾಮದಲ್ಲಿ ನಡೆಯುತ್ತಿರುವ ಪುರಾಣ ಪ್ರಸಿದ್ಧ ಶ್ರೀ ಗರುಡಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಜಾತ್ರೆಗೆ ಆಗಮಿಸುವ ಮಳಿಗೆಗಳಿಗೆ ಸುಂಕ ವಿನಾಯಿತಿ, ದೇವಾಲಯದ ದೀಪಾಲಂಕಾರ, ಅನ್ನದಾನ ಹಾಗೂ ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಸೇವಾ ಕಾರ್ಯಗಳಿಗೆ ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಚಾಲನೆ ನೀಡಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಮಾತನಾಡಿ, ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಯಾದ ದಿನದಿಂದಲೂ ತಾಲೂಕಿನಲ್ಲಿ ಹಲವು ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೇನೆ. ಇದೀಗ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸೇವಾ ಕಾರ್ಯಗಳ ಜೊತೆಗೆ ಜನಪರ, ಧಾರ್ಮಿಕ ಹಾಗೂ ಬಡವರ ಸೇವೆಗಳನ್ನು ಮಾಡಲಾಗುತ್ತಿದೆ. ಅದೇ ರೀತಿಯಲ್ಲಿ ಮಿಟ್ಟೇಮರಿಯಲ್ಲಿ ನಡೆಯುತ್ತಿರುವ ಗರುಡಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ವಿವಿಧ ಸೇವಾ ಕಾರ್ಯಗಳನ್ನು ನೆರವೇರಿಸಲಾಗುತ್ತಿದೆ ಎಂದರು. ಮಿಟ್ಟೇಮರಿ ಗರುಡಾದ್ರಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸನ್ನಿಧಿಗೆ, ಅದರ ಜೊತೆಗೆ ಈ ದಿನ ಬ್ರಹ್ಮ ರಥೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ತಲಾಂತರದಿಂದ ಇದೇ ಥರ ಪ್ರತಿ ವರ್ಷವೂ ನಡೀತಾ ಇದೆ. ಈ ವರ್ಷವೂ ಸಹ ತುಂಬ ನಮ್ಮ ಮುಖಂಡರು MBL ಅನ್ನ ಮತ್ತು ನಮ್ಮ ವಿಜಯ್ ಗೋಪಾಲ್ ರೆಡ್ಡಿ ಮತ್ತು ಶ್ರೀನಿವಾಸನ್ನ, ಹಿರಿಯ ಮುಖಂಡರು, ಮಿಟ್ಟೇಮರಿ ಹೋಬಳಿಯ ಎಲ್ಲ ಮುಖಂಡರು ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ಆಗಮಿಸಿದ್ದೀವಿ. ಅದರಿಂದ ಆ ತಂದೆ ನರಸಿಂಹಸ್ವಾಮಿ ಆಶೀರ್ವಾದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ, ಅಂದರೆ ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಮಿಟ್ಟೇಮರಿ ತಾಲೂಕನ್ನು ಒಳಗೊಂಡ 3 ತಾಲೂಕನ್ನು ಒಳಗೊಂಡ ಕ್ಷೇತ್ರದ ತಾಲೂಕನ್ನು ಒಳಗೊಂಡ ಎಲ್ಲ ಜನತೆಗೂ ಸಹ ದೇವರ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ MBL ನರಸಿಂಹಯ್ಯ, ಉಪಾಧ್ಯಕ್ಷೆ ಗೌತಮಿ ವಿಜಯಗೋಪಾಲ್ ರೆಡ್ಡಿ, ಸದಸ್ಯರಾದ ಶ್ರೀನಿವಾಸ್, ಮುಖಂಡರಾದ ಸುದರ್ಶನ್ ನಾಯ್ಡು, JP ಚಂದ್ರಶೇಖರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ರಾಜಕಾಲುವೆ ಮೇಲೆ ಆಶ್ರಯ ಕಲ್ಪಿಸಿಕೊಂಡಿದ್ದ ನಿರಾಶ್ರಿತರು ಆಶ್ರಯಕ್ಕಾಗಿ ಅಂಗಲಾಚಿದ್ರೂ ಕೇಳಲಿಲ್ಲ. JCB ಮೂಲಕ ತೆರವುಗೊಳಿಸಿದ ಅಧಿಕಾರಿಗಳು. ಪುರಾಣ ಪ್ರಸಿದ್ಧ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ರಥ ಎಳೆಯುವ ವೇಳೆ ಆಕರ್ಷಣೆಯಾದ ಗರುಡನ ಆಗಮನ, ಸಹಸ್ರಾರು ಮಂದಿ ಭಕ್ತರು ಭಾಗಿ. ಗ್ರಾಮೀಣ ಭಾಗದ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ, ಸೇವೆ ಸಲ್ಲಿಸಲು ಮುಂದೆ ಬನ್ನಿ, ವೈದ್ಯರಿಗೆ ಕರೆ ನೀಡಿದ ಸಚಿವ ಸುಧಾಕರ್. ಸ್ವಚ್ಛತೆ ಇಲ್ಲದೆ ಪರದಾಡುತ್ತಿರುವ ಸಾರ್ವಜನಿಕರು, ಗೊಬ್ಬು ನಾರುತ್ತಿರುವ ಚರಂಡಿಗಳು, ಕ್ಯಾರೆ ಅನ್ನದ ನಗರಸಭೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.